ಶಾಸಕ BR ಪಾಟೀಲ್ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಕಾರಣ ಸ್ಪೀಕರ್ ಸ್ಥಾನ ಸಿಗದೇ ಇರೋದು. ಸ್ಪೀಕರ್ ಸ್ಥಾನ ಸಿಗದೇ ಇರೋದಕ್ಕೆ ಸಿಡಿದೆದ್ದಿದ್ದಾರೆ ಆಳಂದ ಶಾಸಕ BR ಪಾಟೀಲ್. ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ಪಾಟೀಲ್ ರಾಜೀನಾಮೆ. ಮಂತ್ರಿ ಸ್ಥಾನಕ್ಕಿಂತ ಸಭಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ರೋಣ ಶಾಸಕ GS ಪಾಟೀಲ್ರನ್ನ ಸ್ಪೀಕರ್ ಮಾಡಿದೆ ಹೈಕಮಾಂಡ್. BR ಪಾಟೀಲ್ರನ್ನ ಶಿಫಾರಸು ಮಾಡಿದ್ದಂತಹ ಮಾಜಿ CM ಸಿದ್ದರಾಮಯ್ಯ. BR ಪಾಟೀಲ್ ಹೆಸರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿಲ್ಲ. ಇದರಿಂದ ಮನನೊಂದಂತಹ BR ಪಾಟೀಲ್ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ. ಪರೋಕ್ಷವಾಗಿ CMಗೆ ಸೆಡ್ಡು ಹೊಡೆದಿದ್ದಾರೆ BR ಪಾಟೀಲ್. CM ಹೇಳಿದಂತೆ ಕೆಲವೇ ನಿಮಿಷದಲ್ಲಿ ರಾಜೀನಾಮೆಯನ್ನ ಅಂಗೀಕರಿಸಲಿ ಅಂತಲೂ ಕೂಡ ಹೇಳಿದ್ರು. ಸ್ಪೀಕರ್ ಸ್ಥಾನ ಸಿಗದೇ ಇರೋದಕ್ಕೆ ಅಸಮಾಧಾನಗೊಂಡಿರುವಂತಹ ಆಳಂದ ಶಾಸಕ BR ಪಾಟೀಲ್ ಪರೋಕ್ಷವಾಗಿ CMಗೆ ಸೆಡ್ಡು ಹೊಡೆದಿದ್ದಾರೆ. ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕೆಲವೇ ನಿಮಿಷದಲ್ಲಿ ಇದನ್ನು ಅಂಗೀಕರಿಸಲಿ ಅಂತ ಮಾತನಾಡಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ KSRTC ನಿಗಮ ಅಧ್ಯಕ್ಷಗಿರಿಗೆ ಶ್ರೀನಿವಾಸ್ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಶಾಸಕ SR ಶ್ರೀನಿವಾಸ್ ಅವರ ಮನವೊಲಿಕೆಗೆ ಈಗ ಕಸರತ್ತು ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದು ಅಂತ CM ಸಚಿವರ ಮನವೊಲಿಕೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಗುಬ್ಬಿ ಶಾಸಕ ಶ್ರೀನಿವಾಸ್ಗೆ ಒಂದಲ್ಲ ಎರಡಲ್ಲ 10 ಬಾರಿ ಕರೆ ಮಾಡಿದ್ದಾರೆ CM DK ಶಿವಕುಮಾರ್. ಶ್ರೀನಿವಾಸ್ಗೆ ಸಚಿವ ಬಾಲಕೃಷ್ಣ ಚಲುವರಾಯಸ್ವಾಮಿ ಅವರು ಕೂಡ ಕರೆ ಮಾಡಿದ್ರು. CM ಸಚಿವರ ಮನವೊಲಿಕೆ ಸದ್ಯ ವಿಫಲ ಆಗಿದೆ. ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ರಾಜೀನಾಮೆ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ CM ಸೇರಿದ ಹಾಗೆ ಸಚಿವರು ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ವತಃ CM DK ಶಿವಕುಮಾರ್ 10 ಬಾರಿ ಕರೆ ಮಾಡಿದ್ದಾರೆ ಶ್ರೀನಿವಾಸ್ ಅವರಿಗೆ. ಮತ್ತೊಂದು ಕಡೆ ಸಚಿವರಾದಂತಹ ಬಾಲಕೃಷ್ಣ ಹಾಗೂ ಚಲುವರಾಯಸ್ವಾಮಿ ಅವರು ಕೂಡ ಶ್ರೀನಿವಾಸ್ಗೆ ಕರೆ ಮಾಡಿದ್ರು, ಮಾತನಾಡಿದ್ರು. ಏನೇ ಹೇಳಿದ್ರು ಕೂಡ ಒಪ್ತಾ ಇಲ್ಲ ಶ್ರೀನಿವಾಸ್. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಕೂಡ ಬೇಸರಗೊಂಡಿದ್ದಾರೆ. ಕಿಯೋನಿಕ್ಸ್ ನಿಗಮ ಮಂಡಳಿಗೆ ರಾಜೀನಾಮೆ ಕೊಡೋದರ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ನಿಗಮ ಮಂಡಳಿ ಬೇಡ, ಬೇರೆಯವರಿಗೆ ಕೊಡಿ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿಗಮ ಮಂಡಳಿಯ ಸರ್ಕಾರಿ ಕಾರು ಬಿಟ್ಟು ಖಾಸಗಿ ಕಾರ್ನಲ್ಲಿ ಓಡಾಡ್ತಿದ್ದಾರೆ. ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿತು, ಹಾಗಾಗಿ ನನಗೆ ಬೇಸರ ಆಗಿದೆ. ಆಪ್ತರ ಮುಂದೆ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ಶಾಸಕ ಶರತ್ ಬಚ್ಚೇಗೌಡ. ಮೊನ್ನೆವರೆಗೂ ಲಿಸ್ಟ್ನಲ್ಲಿ ನನ್ನ ಹೆಸರಿತ್ತು, ಆದರೆ ನೆನ್ನೆ ನೋಡಿದ್ರೆ ಲಿಸ್ಟಲ್ಲಿ ಹೆಸರೇ ಇಲ್ಲ ಅನ್ನೋದು ಅವರ ಬೇಸರಕ್ಕೆ ಪ್ರಮುಖ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.